ಆ ಶಾಲೆ ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ. ಕುಸಿಯುತ್ತಿರುವ ಚಾವಣಿ ಅಡಿಯಲ್ಲಿಯೇ ಮಕ್ಕಳ ಆಟ ಪಾಠ ನಡೆಯುತ್ತಿದೆ. ಅದು ಸರ್ಕಾರಿ ಶಾಲೆಯಾಗಿದ್ದು ಆ ಶಾಲೆಗೆ ಬರುವ ಮಕ್ಕಳು ಬಡವರ ಮಕ್ಕಳೇ. ಹಾಗಾದರೆ ಶಾಲಾ ಕೊಠಡಿಯ ದುರಸ್ತಿಗೆ ಶಿಕ್ಷಣ ಇಲಾಖೆ ಯಾಕೆ ಕ್ರಮ ಕೈಗೊಂಡಿಲ್ಲ? ಯಾವ ಶಾಲೆ ಅದು? ನೀವೇ ನೋಡಿ. ಹಾಸನ ಜಿಲ್ಲೆ ಅರಸೀಕೆರೆ ನಗರದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಮಕ್ಕಳ ಮನೆ ಶಾಲೆಯ ಸ್ಥಿತಿ ಇದು. ಅರಸೀಕೆರೆಯ ಮುಜಾವರ್ ಮೊಹಲ್ಲಾದಲ್ಲಿರುವ ಶಾಲೆಯಲ್ಲಿ ಮಕ್ಕಳು ಜೀವ ಕೈಯಲ್ಲಿ ಹಿಡಿದೇ ಪಾಠ ಕೇಳಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಈ ಶಾಲೆಯಲ್ಲಿ ಮಕ್ಕಳಿಗೆ ಶೌಚಾಲಯ ಇದೆ, ಆದರೆ ಮೇಲ್ಛಾವಣಿಯೇ ಇಲ್ಲ. ಗೋಡೆ ಮುಟ್ಟಿದರೆ ಕರೆಂಟ್ ಶಾಕ್ ಹೊಡೆಯುತ್ತದೆ. ಹಾಗಾಗಿ ಭಯದ ನೆರಳಲ್ಲೇ ಮಕ್ಕಳು ವ್ಯಾಸಂಗ ಮಾಡಬೇಕಾದ ಸ್ಥಿತಿ ಎದುರಾಗಿದೆ. ಕೆಲ ದಿನಗಳ ಹಿಂದೆ ಶಾಲೆಯ ಚಾವಣಿ ಕುಸಿಯುತ್ತಿದೆ ಎಂದು ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು. ಬೇಸಿಗೆ ರಜೆಯಲ್ಲಿ ಶಾಲೆಯನ್ನು ದುರಸ್ತಿ ಮಾಡುವುದಾಗಿ ತಿಳಿಸಿದ್ದ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಾಲೆಯ ಹೊರಗೆ ಬಣ್ಣ ಬಳಿದು ಒಳಗೆ ಕುಸಿಯುತ್ತಿರುವ ಚಾವಣಿಯನ್ನು ಹಾಗೆಯೇ ಬಿಟ್ಟಿದ್ದಾರೆ. ಮಾನವ ಹಕ್ಕುಗಳ ಜಿಲ್ಲಾ ಅಧ್ಯಕ್ಷ ತನ್ವೀರ್ ಖಾನ್ ಈ ಸಂಬಂಧ ಮಾತನಾಡಿ, ಚಾವಣಿ ಮೇಲೆ ಮಳೆ ನೀರು ನಿಂತಿದೆ. ಇಂದೋ ನಾಳೆಯೋ ಬೀಳುವ ಸ್ಥಿತಿಯಲ್ಲಿ ಬಿರುಕು ಬಿಟ್ಟಿರುವ ಗೋಡೆಗಳು, ಜೀವಭಯದಲ್ಲಿ ಪಾಠ ಕೇಳುವ ಸ್ಥಿತಿ ಶಾಲಾ ಮಕ್ಕಳಿಗೆ ಎದುರಾಗಿದೆ. ಸರ್ಕಾರಿ ಶಾಲೆಗಳನ್ನು ಉಳಿಸಿ ಎಂದು ಬೊಬ್ಬೆರೆಯುತ್ತಿರುವ ಜನಪ್ರತಿನಿಧಿಗಳು ಶಾಲೆಗಳಿಗೆ ಮೂಲ ಸೌಕರ್ಯ ನೀಡದೆ ವಂಚಿಸುತ್ತಿದ್ದಾರೆ ಎಂಬುದಕ್ಕೆ ಈ ಶಾಲೆಯೇ ಸಾಕ್ಷಿ ಎಂದು ತಿಳಿಸಿದರು. ಶಾಲೆ ಗ್ರಾಮದ ಹೃದಯ ಭಾಗದಲ್ಲಿದೆ. ಇದು ಹಳೆಯ ಕಟ್ಟಡವಾಗಿದ್ದು ಒಟ್ಟು 5 ಕೊಠಡಿಗಳಿವೆ. 1ರಿಂದ 7ನೇ ತರಗತಿವರೆಗೆ 25 ಮಕ್ಕಳು ಇಲ್ಲಿ ಕಲಿಯುತ್ತಿದ್ದಾರೆ. 3 ಶಿಕ್ಷಕರಿದ್ದಾರೆ. 2 ಕೊಠಡಿಗಳು ಮಾತ್ರ ಸುಸ್ಥಿತಿಯಲ್ಲಿದ್ದು ಉಳಿದ 3 ಕೊಠಡಿಗಳ ಚಾವಣಿ ಕುಸಿದಿದೆ. ಮಕ್ಕಳು ಶಾಲೆಗೆ ಬರಲು ಭಯಪಡುತ್ತಿದ್ದಾರೆ. ಪೋಷಕರು ಮಕ್ಕಳನ್ನು ಕಳುಹಿಸಲು ಹಿಂದೇಟು ಹಾಕುತ್ತಿದ್ದಾರೆ. ಅಪಾಯದಲ್ಲಿರುವ ಈ 2 ಕೊಠಡಿಗಳಿಗೆ ಬೀಗ ಹಾಕಲಾಗಿದೆ. ಮಕ್ಕಳಿರುವ ಈ ಜಾಗದಲ್ಲಿ ಸದಾ ಭಯದ ವಾತಾವರಣ ಇದೆ. ಗೋಡೆ ಬೀಳುವ ಮೊದಲು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು. ಮಕ್ಕಳ ಜೀವ ಹಗುರವಾಗಿ ಪರಿಗಣಿಸಬಾರದು. ಮುಂದೆ ಅನಾಹುತ ಆದರೆ ಯಾರು ಹೊಣೆ ಎಂದು ಪೋಷಕರ ಪ್ರಶ್ನೆಯಾಗಿದೆ. ಈ ಶಾಲೆಯ ಸ್ಥಿತಿ ಹೊರಗೆ ತಳುಕು ಒಳಗೆ ಉಳುಕು ಎಂಬಂತಿರುವ ಈ ಶಾಲೆಯ ದುರಸ್ತಿಗೆ ಅಧಿಕಾರಿಗಳು ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳದಿದ್ದರೆ ಮುಂದೆ ನಡೆಯಬಹುದಾದ ಅಪಾಯಕ್ಕೆ ಸಂಬಂಧಿಸಿದ ಅಧಿಕಾರಿಗಳೇ ಹೊಣೆ ಎಂದು ಎಚ್ಚರಿಕೆ ನೀಡಲಾಗಿದೆ. ಇದು ನಮ್ಮ ಉರ್ದು ಶಾಲೆ ಕೊಠಡಿ ನೋಡೋಕ್ಕೆ ಮಾತ್ರ 5 ರೂಮ್ಗಳಿದ್ದಾವೆ. ಇದು 1ರಿಂದ 7ನೇ ಕ್ಲಾಸ್ ತನಕ ಶಾಲೆ ನಡೀತಾ ಇದೆ. ಈಗ 1ರಿಂದ 7ನೇ ಕ್ಲಾಸ್ ತನಕ ಒಂದೇ ಕೊಠಡಿಯಲ್ಲಿ ಪಾಠ ಮಾಡ್ತಾ ಇದ್ದಾರೆ. ನೋಡಕ್ಕೆ ಮಾತ್ರ 5 ಕೊಠಡಿ ಇದ್ದಾವೆ. ಇಲ್ಲಿ ಪಾಠ ಮಾಡೋಕ್ಕೆ ಯಾವುದೂ ಇಲ್ಲ, ಜಾಗ ಇಲ್ಲ, ಸೂರಿಲ್ಲ. RCCಯಲ್ಲಿ ಕರೆಂಟ್ ಹೊಡಿತಾ ಇದೆ. ಮತ್ತೆ ಕಬ್ಬಣ ಎಲ್ಲ ಆಚೆ ಬಂದಿದೆ. ಇದೆಲ್ಲ ಕಾಂಕ್ರೀಟ್ ಎಲ್ಲ ಬೀಳ್ತಾ ಇದೆ. ಮಕ್ಕಳು ಯಾವ ಥರ ಶಾಲೆಗೆ ಬರ್ತಾರೆ? ಈಗ ಅಲ್ಪಸಂಖ್ಯಾತರ ಮಕ್ಕಳಿಗೆ ಸರ್ಕಾರದಿಂದ ತುಂಬ ಅನುದಾನ ಬರ್ತಾ ಇದೆ. ಶಾಲೆಗೆ ಸೇರಿಸಿ ಅಂತಾರೆ. ಒಬ್ಬರು ಇಬ್ಬರು ಇರೋ ಮಕ್ಕಳು ಎಲ್ಲಿ ಬರ್ತಾರೆ ಶಾಲೆಗೆ? ಆ ತಲೆ ಮೇಲೆ ಬಿದ್ದು ಸತ್ತೋರು ಅದಕ್ಕೆ ಹೊಣೆ ಯಾರಾಗ್ತಾರೆ? ಇದಕ್ಕೆ ಸೂಕ್ತಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ. ಚಂದ್ರು ಯಾದವ್, CTV ನ್ಯೂಸ್, ಅರಸೀಕೆರೆ.